ಆಸೆಗಾಗಿ ಸತ್ತವರು ಕೋಟ್ಯಾನುಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟ್ಯಾನುಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ. ಗುಹೇಶ್ವರ, ನಿಮಗಾಗಿ ಸತ್ತವರ ನಾರೂ ಕಾಣೆ. ಅಲ್ಲಮ ಪ್ರಭುಗಳ ಬಹಳ ಮುಖ್ಯವಾದಂತಹ ವಚನಗಳಲ್ಲಿ ಈ ವಚನ ಕೂಡ ಒಂದು. ಅಲ್ಲಮ ಪ್ರಭುಗ ಬಹಳಷ್ಟು ವಚನಗಳು ಬೆಡಗಿನ ಸ್ವರೂಪದಲ್ಲಿವೆ. ನೇರವಾದಂಥ ಮತ್ತು ಸರಳವಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಎನಿಸುವ ರೀತಿಯಲ್ಲಿ ಒಂದು ಮಿಸ್ಟಿಕ್ ಲ್ಯಾಂಗ್ವೇಜ್ ನಲ್ಲಿ ಬರೆಯಲ್ಪಟ್ಟಂಥ ವಚನಗಳು ಅಲ್ಲಮ ಪ್ರಭುಗಳ ವಚನಗಳು. ಆದರೆ ಈ ವಚನದ ವಿಶೇಷ ಅಂದರೆ ಇದು ಆ ರೀತಿಯ ಒಂದು ಮಿಸ್ಟಿಕ್ ಲ್ಯಾಂಗ್ವೇಜ್ನಲ್ಲಿ, ಅಂದರೆ ಬೆಡಗಿನ ಭಾಷೆಯಲ್ಲಿ ಈ ವಚನ ಬರೆಯಲ್ಪಟ್ಟಿಲ್ಲ. ನೇರವಾಗಿ ಹೇಳಿಕೆಯ ರೂಪದಲ್ಲಿ ಈ ವಚನ ಇದೆ. ಬಹಳ ಸರಳವಾಗಿ ಈ ವಚನ ಇದ್ರೂ ಕೂಡ, ಬಹಳ ಚಿಕ್ಕದಾಗಿ ಈ ವಚನ ಇದ್ರೂ ಕೂಡ, ನಾವು ಬಹಳ ಆಳವಾಗಿ, ಬಹಳ ಸೂಕ್ಷ್ಮವಾಗಿ ನಮ್ಮೊಳಗೆ ನಾವು ವಿಚಾರ ಮಾಡಬೇಕಂತ ಅನೇಕ ಅಂಶಗಳನ್ನು ಈ ವಚನ ಒಳಗೊಂಡಿದೆ. ಆಸೆಗಾಗಿ ಸತ್ತವರು ಕೋಟ್ಯಾನುಕೋಟಿ, ಆಸೆಗಾಗಿ ಸತ್ತೊಂದು ಕೋಟ್ಯಾನುಕೋಟಿ, ಹೀಗೆ ಬೇರೆ ಬೇರೆ ಒಂದು ಪ್ರತಿಗಳಲ್ಲಿ ಅದು ವಚನ ಇದೆ. ಆದರೆ ಅರ್ಥದಲ್ಲಿ ಬಹಳಷ್ಟು ವ್ಯತ್ಯಾಸ ಇಲ್ಲ. ಅದರ ಅರ್ಥ ಆಸೆಗಾಗಿ ಸತ್ತವರು ಕೋಟ್ಯಾನುಕೋಟಿ. ಆಸೆ ಅಂದ್ರೆ ಏನು? ಆಸೆಗೆ ಸಂಬಂಧಪಟ್ಟಂಥ ಎರಡು ಮೂರು ಪದಗಳ ಬಳಕೆ ನಮ್ಮಲ್ಲಿದೆ. ಬಯಕೆ ಅಂತ ಇದೆ, ಆಶಯ ಅಂತ ಇದೆ, ಇಚ್ಛೆ ಅಂತ ಇದೆ. ಇವೆಲ್ಲ ಒಂದೇನಾ? ಇಲ್ಲ, ಅರ್ಥಗಳಲ್ಲಿ ಸ್ವಲ್ಪ 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 ವ್ಯತ್ಯಾಸ ಇವೆ. ಬಯಕೆ ಅಂದರೆ ಸ್ವಾಭಾವಿಕವಾಗಿ ನಮ್ಮ ಅಗತ್ಯಕ್ಕೆ ನಾವು ಬಯಸ್ತಕ್ಕಂಥದ್ದು. ಈಗ ಹಸಿವಾಗ್ತದೆ, ಊಟದ ಬಯಕೆ ಉಂಟಾಗ್ತದೆ. ಬಾಯರಸ್ತದೆ, ನೀರನ್ನು ಕುಡಿಯುವ ಬಯಕೆ ಆಗ್ತದೆ. ಇದನ್ನ ಅಲ್ಲಮ ಪ್ರಭುಗಳ ಈ ವಚನ ಕೆಟ್ಟದ್ದು ಅಂತ ಹೇಳಲ್ಲ, ತಿರಸ್ಕಾರವನ್ನು ಮಾಡಲು. ಆದರೆ ಆಸೆ ಅಂತಕ್ಕಂಥದ್ದು ಇದಕ್ಕೆ ಹೆಚ್ಚುವರಿಯಾಗಿ ಏನನ್ನೋ ಬಯಸ್ತಕ್ಕಂಥದ್ದು. ಅದನ್ನ ಇನ್ನೊಂದು ಸ್ವಲ್ಪ ಹೆಚ್ಚಾದರೆ ದುರಾಸೆ, ಸೊ ಈ ರೀತಿ ಎಲ್ಲ ಪ್ರಯೋಗಗಳು ಇದೆ. ಡಿಸೈರ್ ಅಂದ್ರೆ ಆಸೆಗಾಗಿ ಸತ್ತವರು ಕೋಟ್ಯಾನುಕೋಟಿ. ಅಂದ್ರೆ ನಮಗೆ ಅಗತ್ಯ ಇಲ್ಲದಿದ್ದರೂ ಕೂಡ ಕೆಲವು ವಸ್ತುಗಳನ್ನ, ಕೆಲವು ಸಂಗತಿಗಳನ್ನ ಬಯಸಿ ಅವುಗಳನ್ನು ಬೆನ್ನಟ್ಟಿಕೊಂಡು ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರು ಕೋಟ್ಯಾನುಕೋಟಿ ಜನ ಇದ್ದಾರೆ ಅಂತ ಹೇಳಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಎರಡನೆಯದು, ಆಮಿಷಕ್ಕಾಗಿ ಸತ್ತವರು ಕೋಟ್ಯಾನುಕೋಟಿ. ಆಶೆ ಆಮಿಷ ಸಾಮಾನ್ಯವಾಗಿ ಜೊತೆಯಾಗಿ ಈ ಪದಗಳನ್ನು ಬಳಸ್ತೇವೆ. ಏನು ವ್ಯತ್ಯಾಸ ಆಸೆ ಮತ್ತು ಆಮಿಷ? ಬಳಕೆಯ ಅರ್ಥ ತಮಗೆ ಸ್ಪಷ್ಟತೆ ಇದೆ. ಅದನ್ನ ಸೂತ್ರೀಕರಿಸಿ ಹೇಳೋದಾದ್ರೆ, ಆಸೆ ಅನ್ನೋದು ನಮ್ಮ ಅಗತ್ಯಕ್ಕೂ ಮೀರಿದ್ದಂಥದ್ದನ್ನು ಬಯಸ್ತಕ್ಕಂಥದ್ದು. ಆಮಿಷ ಅಂದ್ರೆ ಅಪಮಾರ್ಗದಲ್ಲಿ ಪ್ರಲೋಭನೆಯನ್ನು ಒಡ್ಡತಕ್ಕಂಥದ್ದು.
ಯಾರಿಗೋ ಏನೋ ಒಂದು ಕೆಲಸ ಮಾಡ್ಕೊಡ್ತೀವಿ, ನಾ ಇದನ್ನ ಕೊಟ್ಟರೆ ಇದನ್ನ ಕೊಡ್ತೀನಿ, ಆ ಕೆಲಸ ಮಾಡಿಕೊಡು ಅಂತ ವರ್ತಕ ನ್ಯಾಯ ಮಾರ್ಗದಲ್ಲಿ ಅಲ್ಲದೆ ಅನ್ಯಾಯ ಮಾರ್ಗದಿಂದ ಏನಾದರೂ ನಾವು ಲಾಭ ಮಾಡಿಕೊಳ್ಳಿಕ್ಕೆ ಬೇರೆ ಯಾರಿಗಾದರೂ ಏನಾದ್ರೂ ಕೊಡ್ತಕ್ಕಂಥದ್ದನ್ನು, ಕೊಡಲಿಕ್ಕೆ ಬಯಸ್ತಕ್ಕಂಥದ್ದನ್ನು ಆಮಿಷ ಒಡ್ಡುವುದು ಅಂತೇಳಿ ಕರಿತೀವಿ. ಇಂಥ ಕೆಲಸಕ್ಕೆ ಹೋಗಿ ಸತ್ತವರು ಕೋಟ್ಯಾನುಕೋಟಿ ಜನ ಇದ್ದಾರೆ. ಆಸೆಯೇ ಬೆನ್ನತ್ತಿಕೊಂಡು ಹೋಗಿ ಸತ್ತವರಿದ್ದಾರೆ, ಆಮಿಷದ ಬೆನ್ನತ್ತಿಕೊಂಡು ಹೋಗಿ ಸತ್ತವರಿದ್ದಾರೆ. ಮುಂದೆ ಹೇಳ್ತಾರೆ, ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ ಸತ್ತವರು ಕೋಟ್ಯಾನುಕೋಟಿ. ಹೆಣ್ಣಿಗಾಗಿ ಹೊನ್ನಿಗಾಗಿ ಮಣ್ಣಿಗಾಗಿ, ಹೆಣ್ಣು ಮತ್ತು ಮಣ್ಣು ಇವೆರಡನ್ನ ಕೊನೆಗಿಟ್ಕೊಂಡು ಹೊನ್ನಿಗಾಗಿ ಅನ್ನೋದನ್ನು ನಾನು ಮೊದಲು ವಿವರಣೆಯನ್ನು ಕೊಟ್ಟೆ. ಹೊನ್ನು ಅಂದರೆ ಪದದ ಅರ್ಥ ಚಿನ್ನ ಅಥವಾ ಬಂಗಾರ ಅಂತ. ಇಲ್ಲಿ ಶಬ್ದಶಃ ಅರ್ಥವನ್ನ ನಾವು ಮಾಡಲಿಕ್ಕೆ ಬರೋದಿಲ್ಲ. ಹೊನ್ನು ಅಂದರೆ ಸಂಪತ್ತು ಅಂತ, ವೆಲ್ತ್, ಮನಿ, ಆ ರೀತಿ ಹಣ ಅಥವಾ ಸಂಪತ್ತು ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸಂಪತ್ತಿನ ಬೆನ್ನಟ್ಟಿ ಹೋಗಿ ಸತ್ತವರು ಕೋಟ್ಯಾನುಕೋಟಿ. ಹಾಗಾದ್ರೆ ವೆಲ್ತ್ ಅನ್ನೋದು ಬೇಡವಾ ನಮಗೆ? ನಮಗೆ ಹಣ ಅನ್ನೋದು ಬೇಡವಾ? ಏನು ಅಲ್ಲಮ ಪ್ರಭುಗಳು ಹಣನೇ ನಾವು ತಕ್ಕೋಬಾರ್ದು ಅಂತ ಹೇಳ್ತಾರ? ಇಲ್ಲ, ದುಡ್ದೇ ತಿನ್ಬೇಕು, ದುಡ್ದು ಗಳಿಸಿಯೇ ತಿನ್ಬೇಕು ಅನ್ನೋದು ಶರಣ ಪರಂಪರೆ ಏನಿದೆ, ಅಲ್ಲಮ ಪ್ರಭುಗಳು ಕೂಡ ಅದನ್ನೇ ಪ್ರತಿಪಾದಿಸ್ತಾರೆ. ಆದರೆ ಹಣವನ್ನ ಗಳಿಸೋದು ಬೇರೆ, ಹಣದ ಹಿಂದೆ ಓಡಿ ಹೋಗೋದು ಬೇರೆ, ಎರಡು ಬೇರೆ ಬೇರೆ ಇರ್ತಕ್ಕಂಥ. ಹೊನ್ನಿಗಾಗಿ ಸತ್ತವರು ಕೋಟ್ಯಾನುಕೋಟಿ. ಸಾಮಾನ್ಯ ಜನರ ಜೀವನ ವಿಧಾನ ಹೇಗಿರ್ತದೆ ಅಂದ್ರೆ, ನಿಮಗೆ ತಮಾಷೆ ಅನಿಸ್ಬೋದು, ಸಾಮಾನ್ಯ ಜನರು ತಮ್ಮ ಜೀವನದ ಮೊದಲ ಅರ್ಧ ಭಾಗವನ್ನ ಆರೋಗ್ಯವನ್ನ ಪಣಕ್ಕೆ ಇಟ್ಟು ಹಣವನ್ನ ಗಳಿಸಲಿಕ್ಕೆ ಹೋಗ್ತಾರೆ. ಆರೋಗ್ಯವನ್ನ ರಿಸ್ಕಿಗೆ ಒಡ್ಡಿಕೊಂಡು ದುಡ್ಡನ್ನ ಗಳಿಸ್ತಾರೆ. ತಮ್ಮ ಮೊದಲ ಅರ್ಧ ಭಾಗದ ಜೀವನವನ್ನ ಇದಕ್ಕೆ ಕಳೀತಾರೆ. ಆರೋಗ್ಯದ ಕಡೆಗೆ ನೆಗ್ಲೆಕ್ಟ್ ಮಾಡಿ ದುಡ್ಡನ್ನು ಗಳಿಸ್ಲಿಕ್ಕೆ ಒದ್ದಾಡ್ತಾರೆ. ಮತ್ತು ಇನ್ನು ಅರ್ಧ ಜೀವನ ಇದ್ರ ಉಲ್ಟಾ ಇರ್ತದೆ. ಇನ್ನರ್ಧ ಜೀವನವನ್ನ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕಾಗಿ ಆ ಗಳಿಸಿ ದುಡ್ಡು ಅಷ್ಟು ಖರ್ಚು ಮಾಡ್ತಾರೆ. ಅಂದ್ರೆ ಮೊದಲರ್ಧ ಜೀವನವನ್ನ ದುಡ್ಡಿಗಾಗಿ ಆರೋಗ್ಯ ಕಳ್ಕೊಳ್ತಾರೆ, ಆ ನಂತರದ ಅರ್ಧ ಜೀವನವನ್ನ ಕಳ್ಕೊಂಡಂತ ಆರೋಗ್ಯವನ್ನು ಪಡೀಲಿಕ್ಕೆ ಗಳಿಸಿದಂಥ ದುಡ್ಡನ್ನ ಖರ್ಚು ಮಾಡ್ತಾರೆ. ಅಲ್ಲಿಗೆ ಜೀವನ ಮುಕ್ತಾಯ ಆಗ್ತದೆ. ಇದನ್ನ ಪರೋಕ್ಷವಾಗಿ ಇಲ್ಲಿ ಅಲ್ಲಮ ಪ್ರಭುಗಳು ಲೇವಡಿ ಮಾಡ್ತಾರೆ. ಸಂಪತ್ತಿಗೆ ಆಗಿ ಹೊನ್ನಿಗಾಗಿ ಸತ್ತವರು ಕೋಟ್ಯಾನುಕೋಟಿ, ಹೆಣ್ಣಿಗಾಗಿ ಮಣ್ಣಿಗಾಗಿ. ಈ ಹೆಣ್ಣು ಮತ್ತು ಮಣ್ಣು, ಲ್ಯಾಂಡ್ ಅಂಡ್ ಲೇಡಿ, ಇವುಗಳ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯೇ ಬೇಡ. ನೀವು ನೆನಪು ಮಾಡಿಕೊಂಡ್ರೆ ಸಾಕು. ರಾಮಾಯಣ ಮತ್ತು ಮಹಾಭಾರತ ಎರಡು ಮಹಾಕಾವ್ಯಗಳನ್ನು ನೆನಪು ಮಾಡ್ಕೊಂಡ್ಬಿಟ್ರೆ ಸಾಕು. ರಾಮಾಯಣ ಅದು ಹೆಣ್ಣಿಗಾಗಿನ ಕತೆ, ಹೆಣ್ಣಿನ ಕತೆ. ಮಹಾಭಾರತ ಮಣ್ಣಿನ ಕತೆ. ಹೆಣ್ಣಿನ ಹಿಂದೆ ಓಡಿ ಹೋದಾಗ ಏನಾಗ್ತದೆ ಅನ್ನೋದಕ್ಕೆ ರಾಮಾಯಣ ಉದಾಹರಣೆ, ಮಣ್ಣಿನ ಹಿಂದೆ ಓಡೋದಾಗ ಏನಾಗ್ತದೆ ಅನ್ನೋದಕ್ಕೆ ಮಹಾಭಾರತ ದೊಡ್ಡ ಉದಾಹರಣೆ. ಅದರ ಬಗ್ಗೆ ವಿಶ್ಲೇಷಣೆ ಬೇಕು ಅಂತ ನನಗೆ ಅನಿಸೋದಿಲ್ಲ. ಅಂದರೆ ಆಸೆಗಾಗಿ ಸತ್ತವರು, ಆಮಿಷಕ್ಕಾಗಿ ಸತ್ತವರು, ಹೆಣ್ಣಿಗಾಗಿ ಸತ್ತವರು, ಹೊನ್ನಿಗಾಗಿ ಸತ್ತವರು, ಮಣ್ಣಿಗಾಗಿ ಸತ್ತವರು, ಈ 5ಕ್ಕಾಗಿ ಮನುಷ್ಯನನ್ನ ಹಾಳು ಮಾಡ್ತಕ್ಕಂಥ ಈ 5 ಅಂಶಗಳ ಬಗ್ಗೆ ಹೇಳಿ ಅಲ್ಲಮ ಪ್ರಭುಗಳು ಕೊನೆಗೆ ಒಂದು ಮಾತು ಹೇಳ್ತಾರೆ. ಇವ್ರನ್ನೆಲ್ಲ ನೋಡಿದ್ದೇನೆ ನಾನು, ನಿಮಗಾಗಿ ಸತ್ತವರನ್ನೊಬ್ಬರನೂ ಕಾಣೆ. ಕೆಲವೊಂದು ಕಡೆಗೆ ನಿಮ್ಮ ಗುರಿಯಾಗಿ ಸತ್ತವರ ಅಂತ ಪ್ರಯೋಗನೂ ಇದೆ. ಅರ್ಥ ಅಷ್ಟೇ. ನಿಮಗಾಗಿ ಸತ್ತವರ ಅಂದ್ರೆ ಗುಹೇಶ್ವರ,
ನಿಮಗಾಗಿ ಗುಹೇಶ್ವರ ಅಂದರೆ ದೇವರು, ದೇವರಿಗಾಗಿ ಸತ್ತವರು. ದೇವರಿಗಾಗಿ ಸಾಯೋದು ಅಂದರೆ, ದೇವರು ಅಂದರೆ ವಚನಕಾರರ ಪ್ರಕಾರ ಯಾವುದೋ ಒಂದು ಮೂರ್ತಿ ಅಲ್ಲ, ಅಂತರಾತ್ಮ, ನಮ್ಮ ಇನ್ನರ್ ಸೋಲ್ ಇದೆಯಲ್ಲ, ಅಂದರೆ ನಮಗಾಗಿ ಸತ್ತವರನ್ನು, ನಮ್ಮ ಒಳಿತಿಗಾಗಿ, ನಮ್ಮ ಚೈತನ್ಯದ ಒಂದು ಉನ್ನತಿಗಾಗಿ ಸತ್ತವರನ್ನು ನಾನು ಕಾಣಲೇ ಇಲ್ಲ. ಈ ವಚನದ ಬಹಳ ಮುಖ್ಯವಾದಂಥ ಆಶಯ ಏನು ಅಂದರೆ, ಇಡೀ ನಮ್ಮ ಜೀವನವನ್ನು ನಾವು ಅದರ ಗುರಿ ಮತ್ತು ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾಡುತ್ತಿದ್ದೇವೆ. ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ಮಾಡುತ್ತಿದ್ದೇವೆ. ಹೇಗೆ ವ್ಯರ್ಥ ಮಾಡುತ್ತಿದ್ದೇವೆ? ಲೌಕಿಕ ಬದುಕಿಗೆ ಅಗತ್ಯಕ್ಕಿಂತ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಆಧ್ಯಾತ್ಮಿಕ ಬದುಕನ್ನ, ಒಂದು ಅಲೌಕಿಕವಾಗಿರ್ತಕ್ಕಂಥ ಬದುಕನ್ನ, ಸ್ಪಿರಿಚುವಲ್ ಲೈಫನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಈ ವಚನದ ಬಹಳ ಅಂತರ್ಗತವಾಗಿರ್ತಕ್ಕಂಥ ಅಂಶ. ಅಂದ್ರೆ ವಚನಕಾರರ ಪ್ರಕಾರ ಈ ಲೌಕಿಕ ಬದುಕು ತಿರಸ್ಕಾರ ಅಲ್ಲ, ತಿರಸ್ಕಾರಕ್ಕೆ ಯೋಗ್ಯವಲ್ಲ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ, ಆ ರೀತಿ ವಚನಕಾರರು ಎಂದು ಹೇಳಿಲ್ಲ. ಈ ಲೌಕಿಕ ಬದುಕು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಿದ್ದೂ ಕೂಡ ಇದಿಷ್ಟೇ ಮನುಷ್ಯ ಜೀವನದ ಗುರಿ ಅಲ್ಲ. ಇದರ ಜೊತೆಗೆ ಒಂದು ಆಧ್ಯಾತ್ಮಿಕ ಬದುಕು ಅಂತ ಇದೆ, ಮಟೀರಿಯಲ್ ಲೈಫಿನ ಜೊತೆಗೆ ಒಂದು ಸ್ಪಿರಿಚುವಲ್ ಲೈಫ್ ಅಂತ ಇದೆ. ಆ ಕಾರಣದಿಂದ ನಾವು ಈ ಮಟೀರಿಯಲ್ ಲೈಫ್, ಲೌಕಿಕ ಬದುಕನ್ನೇ ದೊಡ್ಡದು ಅಂತ ತಿಳ್ಕೊಂಡು ನಮಗೆ ಅಗತ್ಯಕ್ಕಿಂತ ಹೆಚ್ಚು ಅದರ ಮೇಲೆ ಫೋಕಸ್ ಮಾಡಿ ಆದ್ಯತೆಯನ್ನು ನೀಡಿ ಶಾಶ್ವತವಾದ ಸುಖವನ್ನು ಕೊಡುವ ಶಕ್ತಿಯನ್ನು ಇರತಕ್ಕಂತಹ ಲೌಕಿಕ ಬದುಕನ್ನು ನಿರಾಕರಿಸಬಾರದು. ಇಲ್ಲಿ ನಿಮಗಾಗಿ ಸತ್ತವರು ಅಂದರೆ ದೇವರಿಗಾಗಿ ಸಾಯೋದೇನು ಬೇಕಾಗಿಲ್ಲಮ್ಮ. ನಿಮಗಾಗಿ ಸತ್ತವರು ಅಂದ್ರೆ ದೇವರು ಅಂದ್ರೆ ಅಂತರಾತ್ಮ, ಅವರಿಗಾಗಿನೇ ಸತ್ತವರು, ಅವರ ಒಳಿತಿಗಾಗಿನೇ ಸತ್ತವರು, ಅವರ ಒಳಿತಿಗಾಗಿನೇ ಪ್ರಯತ್ನ ಮಾಡಿದಂಥವರು ಜೀವನದಲ್ಲಿ ನನಗೆ ಕಾಣಲಿಲ್ಲ ಅಂತ ಹೇಳಿ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಕೊನೆಯಲ್ಲಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಈ ವಚನದ ಮೂಲಕ ನಾವು ಅರ್ಥ ಮಾಡಿಕೊಳ್ಬೇಕಾಗಿದ್ದು, ಆಶೆ, ಆಮಿಷ, ಹೆಣ್ಣು, ಹೊನ್ನು, ಮಣ್ಣು ಇವುಗಳ ಹಿಂದೆ ಓಡೋದೇ ಬದುಕು ಅಲ್ಲ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ಎಷ್ಟು ಬೇಕೋ ಅಷ್ಟು ಮಿತಿಯಲ್ಲಿ ನಾವು ಬಳಸಿಕೊಂಡು, ಇವೆಲ್ಲವುಗಳ ಬಗ್ಗೆ ಒಂದು ಮಿತಿಯನ್ನ ಇಟ್ಟುಕೊಂಡು ಅತಿಯಾದ ಸುಖವನ್ನು ಕೊಡ್ತಕ್ಕಂತಹ, ಅನನ್ಯವಾಗಿರ್ತಕ್ಕಂತಹ ಸುಖವನ್ನು ಕೊಡ್ತಕ್ಕಂತಹ ಆಧ್ಯಾತ್ಮಿಕ ಬದುಕಿನ ಕಡೆಗೂ ನಮ್ಮ ಗಮನ ಇರಬೇಕು ಅಂತಕ್ಕಂಥದ್ದು ಅಲ್ಲಮ ಪ್ರಭುಗಳ ಈ ವಚನದ ಬಹಳ ಮುಖ್ಯವಾದ ಆಶಯ. ಈ ಆಶಯವನ್ನು ನಾವೆಲ್ಲರೂ ಕೂಡ ಮನನ ಮಾಡಿಕೊಂಡು ಅದನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ನಾವು ನಡೆಯೋಣ. ಆ ಮೂಲಕ ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.